ಹಾನಗಲ್ ಶ್ರೀ ಗುರು ಕುಮಾರೇಶ್ವರ ವಿರಕ್ತ ಮಠ ಆಸ್ತಿ ರಿಜಿಸ್ಟರ್ ಸಂಖ್ಯೆ 187/1 ಹಾನಗಲ್ ಹಳೇಕೋಟೆ ಗ್ರಾಮದ ಆಸ್ತಿಯನ್ನ ಬಾದಾಮಿ ಶ್ರೀ ಪುಲಿಕೇಶಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಡವಿಟ್ಟ ಶ್ರೀಗಳ ನಿರ್ಧಾರ ಈ ಭಾಗದ ಭಕ್ತರಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಹಾಗೂ ಬೆಳಗಾಲ್ಪೇಟೆಯ ಆಸ್ತಿ ವಿಚಾರದಲ್ಲೂ ಕೂಡ ಗೊಂದಲವಿದೆ ಹಾಗೂ ಮುನವಳ್ಳಿ ಮಠದ ಆಸ್ತಿಯನ್ನ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ವರದಿ ಇದೆ. ಮಠದ ಆಸ್ತಿ ಮಾರುವ ಅಥವಾ ಸಾಲ ಮಾಡುವ ಅಗತ್ಯ ಈ ಮಠಕ್ಕಿಲ್ಲ. ಸಲಹಾ ಸಮಿತಿ ಸದಸ್ಯರೇ ಈ ಮಠದ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿರ್ತಾರೆ. ಆದ ಕಾರಣ ಹಾನಗಲ್ ಶ್ರೀ ಕುಮಾರೇಶ್ವರ ಮಠದ ಆಸ್ತಿಯು ಯಾವ ಊರಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋದರ ಕುರಿತು ವಿಚಾರಣೆ ಮಾಡೋದ್ರ ಜೊತೆಗೆ ಎಲ್ಲ ಆಸ್ತಿಯನ್ನ ಮಠದ ಹತೋಟಿಗೆ ತೆಗೆದುಕೊಂಡು ಯಾರಿಗಾಗಿ ಯಾವುದಕ್ಕಾಗಿ ಸಾಲ ಮಾಡಿದ್ದಾರೆ ಯಾವುದಕ್ಕೂ ಕೂಡಲೇ ಶ್ರೀಗಳು ಹಾನಗಲ್ಲಿಗೆ ಬಂದು ಭಕ್ತರ ಸಭೆ ಕರೆದು ಉತ್ತರಿಸಬೇಕು ಎಂದರು. ಲಿಂಗೈಕ್ಯ ಶ್ರೀ ಗುರು ಕುಮಾರಸ್ವಾಮಿಗಳು ಎಲ್ಲಾ ಮಠ ಮಾನ್ಯಗಳಿಗೆ ಮಾದರಿಯಾಗಿದ್ದು ಈ ಮಠದ ಗದ್ದುಗೆಯನ್ನ ಅಡವಿಟ್ಟಿರೋದು ಗದ್ದುಗೆಗೆ ಅವಮಾನ ಮಾಡಿದಂತಾಗಿರುವುದರಿಂದ ಎಲ್ಲ ಭಕ್ತಾದಿಗಳ ಮನಸ್ಸಿಗೆ ಘಾಸಿಯಾಗಿದೆ. ಆದ ಕಾರಣ ಮಠದ ಸಮಸ್ತ ಆಸ್ತಿ ಎಷ್ಟಿದೆ ಹಾಗೂ ಇಲ್ಲಿಯವರೆಗಿನ ಮಠದ ಗೇಣಿಗೆ ಪತ್ರಗಳನ್ನು ಸಮಸ್ತ ಹಾನಗಲಿನ ಭಕ್ತರ ಸಮ್ಮುಖದಲ್ಲಿ ಲೆಕ್ಕ ಪತ್ರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮಾತನಾಡಿದರು. ಮಹೇಶ್ ಸಾತಪತಿ, ಮಾತೃ ಟಿವಿ. ನಿರೀಕ್ಷೆಯನ್ನು ಮಾಡಿಲ್ಲ. ಅಜ್ಜಾರು ಹೊರ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರ. ಭಕ್ತರಿಗೆ 10,000 ಜನ ಕೂಡಿದ್ರು, ಕಣ್ ಕಾಣಲಿಲ್ಲ. ಅಜ್ಜಾರೇ, ಭಕ್ತರ ಸಮಕ್ಷಮ ಬರ್ರಿ, ನೀವು ನಿಮ್ಮದು ಏನೈತಿ ಸ್ಪಷ್ಟೀಕರಣ ಕೊಡ್ರಿ, ಅಷ್ಟರು ಭಕ್ತರನ್ನು ಕೂಡಿಸ್ರಿ. ಕೆಲವು ಬೆಳಗ್ಗೆ ಜನರು ಕೂಡಿಸ್ಕೊಂಡು ನೀವು ಸ್ಪಷ್ಟೀಕರಣ ಕೊಟ್ರೆ ನಮ್ದು ಒಪ್ಪಿಗೆ ಇಲ್ಲ. ಯಾಕೆ ಈ ಮಾತು ಹೇಳಕತ್ತೇವೆ ಅಂತಂದ್ರೆ, ನೀವು ಮಾತೆತ್ತಿ ಸೋಲ್ ಸೃಷ್ಟಿ ಅಂತೀರಿ. ನೀವು ಏನು ಸೋಲ್ ಸೃಷ್ಟಿನ ಮಾಡ್ರಿ, ಏನಾರ ಮಾಡ್ರಿ, ಮೊದಲು ಭಕ್ತರನ್ನ ಮೀಟಿಂಗ್ ಕರ್ರಿ. ಉತ್ತಾರದಾಗ ಎಲ್ಲೆಲ್ಲಿ ಭೋಜ ಆಗ್ಯಾವು, ಎಷ್ಟು ಕೋಟಿ ಸಾಲ ತಗೊಂಡಿರಿ, ನಿಮಗೆ ಯಾರಾದರೂ ಈ ಮಠಕ್ಕೆ ಯಾರು ಹಿರಿಯರು ಇದ್ರೋ ಇಲ್ಲೋ ಕೇಳಲಿಕ್ಕೆ. ನಾನು ಸಾಲ ತಗೋಬೇಕಾಯ್ತಪ್ಪ, ನನ್ನ ತ್ರಾಸಿತ್ತಪ್ಪ, ಅದರಿಂದ 1 ರೂಪಾಯಿಯನ್ನು ಈ ಹಾನಗಲ್ ಮಠಕ್ಕಾಗಲಿ ಯಾವುದೇ ಭಕ್ತ ಸಮೂಹಕ್ಕಾಗಲಿ 1 ರೂಪಾಯಿಯನ್ನು ಗುರುಗಳು ಕೊಟ್ಟಿಲ್ಲ. ಇದು ಸ್ಪಷ್ಟನೆ. ಇನ್ನೂ ದಾಸೋಹವನ್ನು ಮಾಡಿ ಪ್ರತಿ ವರ್ಷ 60,000 50,000. ಲಿಂಗೈಕ್ಯ ಕುಮಾರ ಮಹಾಸ್ವಾಮಿಗಳು ಇಡೀ ನಾಡಿನ ಮಠಾಧೀಶರಿಗೆ ದಿಕ್ಸೂಚಿ ಕೇಂದ್ರ ಅಂತ ಹೇಳಿದ್ರೆ ಅದು ಹಾನಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅಂತ ಇವತ್ತು ಪುಣ್ಯಕ್ಷೇತ್ರ ಅದು ಅಡುಬಿಟ್ಟಿದ್ದಾರೆ ಅಂತ ಕೇಳಿ ಬಹಳಷ್ಟು ನೋವಾಯ್ತು ನನಗೆ. ಜೊತೆಗೆ ಈ ಶ್ರೀಮಠದಲ್ಲಿ ಸಲಹಾ ಸೇವಾಭಿವೃದ್ಧಿಗಾಗಿ ಮಠದ ಉತ್ತರೋತ್ತರ ಬೆಳವಣಿಗೆಗಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಸಲಹಾ ಸಮಿತಿ ಸದಸ್ಯರ ಅಂತ ಹೇಳ್ತಾರಲ್ಲ, ಮಾರಿದ ದಾಖಲಾತಿಗಳು ಸಹಿತ ನಮ್ಮ ಕಮಿಟಿ ಹತ್ರ ಅದಾವು. ಅವನು ಸಹಿತ ನಾವು ಪ್ರಸಂಗ ಬಂದಾಗ ಬಿಡುಗಡೆ ಮಾಡ್ತೇವೆ, ಅವ್ರ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ. ಒಟ್ಟರು ಬರ್ಬೇಕು, ತಗೊಂಡರು ಬರ್ಬೇಕು, ಯಾಕಾತು ಹೆಂಗಾತು, ಯಾವ ಕಾರಣಕ್ಕೆ ನಾವು ಮಠ ಮಾರಿದ್ವಿ ಅನ್ನೋದನ್ನು ಅವ್ರ ಕಾರಣ ಅವತ್ತು ಹೇಳ್ಬೇಕು. ಇಲ್ಲ ಅಂತಂದ್ರ ಪೀಠ ಬಿಟ್ಟು ತ್ಯಜಿಸ್ಬೇಕು ಅವ್ರು. ನಾವು ಇಲ್ಲಿ ಘಂಟಾಘೋಷವಾಗಿ ಹೇಳ್ತೇವೆ. ಹೆಂಗೈತಿ ಅಂತಂದ್ರ ಅವ್ರು ಏನೋ ತಿಳ್ಕೊಂಡ್ಬಿಟ್ಟಾರ, ಸಾಮಾನ್ಯ ವ್ಯಕ್ತಿಗೆ ಏನು ಬೆಲೆ ಇಲ್ಲನ, ಯಾವಾಗ ಬೇಕಾದ ಗುಂಡಾಗಿರಿ ಮಾಡ್ತೀರಿ ಅನ್ನೋದು ಪಟ್ಟಭದ್ರ ಹಿತಾಸಕ್ತಿ. ನಾವ್ ಯಾರ ಆಸ್ತಿ ಹೊಡೆದೇವಪ್ಪ? ನಾ ಈ ಮಾಧ್ಯಮ ಮುಖಾಂತರ ಕೇಳಕ್ ಅವ್ರಿಗೆ ಇಷ್ಟಪಡ್ತೀನಿ, ನಾವ್ ಯಾರ ಆಸ್ತಿ ಹೊಡೆದವಿ? ನಾವು ಇದ ಮಟ್ಟಾಗ ಸಾಯ್ತು. ನಮ್ಮ ಗುರುಗಳು ಒಪ್ಕೊಂಡಾರ, ಹೌದು ನಾ ತಗೊಂಡಿನಿ, ನಂದು ಅಂತ ಕ್ಲಿಯರ್ ಆಗಿ ಹೇಳಿದಾರ. 2. ಇನ್ನು 3ನೇದ್ದು, ಒಬ್ಬ ಇಲ್ಲಿಯ ಸಲಹಾ ಸಮಿತಿಯ ಸದಸ್ಯರೇ ಕ್ಲಿಯರ್ ಆಗಿ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ, 1 ಭೋಜ ಕ್ಲಿಯರ್ ಆಗಿದೆ ಅಂತೇಳಿ ಮೆಸೇಜ್ ಹಾಕ್ತಾರ. ಇನ್ನೆಷ್ಟು ಉಳಿದಾವು ಅಂತ ನಾನು ಹಾಕೇನಿ. ಆದ್ರೆ ಇಷ್ಟೆಲ್ಲ ಆದ ನಂತರ ಇನ್ನು 40 ಲಕ್ಷ ರೂಪಾಯಿದ್ದು ಇನ್ನೊಂದು ಹುನಗುಂದ ಇಳಕಲ್ಲದ್ದು ಒಂದು ಹಂಗ ಐತಿ, ಇನ್ನೂ ಐತಿ, ಈ ಕ್ಷಣಕ್ಕೂ ಐತಿ. ಅದನ್ನ ಕ್ಲಿಯರ್ ಮಾಡಿಲ್ಲ. ನನಗ 40 ಲಕ್ಷ ತಗೊಂತಾರೋ, 60 ಲಕ್ಷ ತಗೊಂತಾರೋ, 1 ಕೋಟಿ ರೂಪಾಯಿ ತಗೊಂಡಾರೋ, ಅಥವಾ ಅದ್ರ ಮ್ಯಾಗ ಗೋಜಿ ಇಟ್ಟಾರೋ, ಅವರು ಸೋಲ್ ಟ್ರಸ್ಟಿನೋ, ಅದ್ರ ಬಗ್ಗೆ ನನ್ಗೆ ಏನು ಪ್ರಶ್ನೆ ಇಲ್ಲ. ಅದೆಲ್ಲ ಸಮಾಜ ಐತಿ, ಸಮಾಜ ನೋಡ್ಕೊಳ್ತದೆ. ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಅದ್ರ ಬಗ್ಗೆ ನಾ ವಿಚಾರ ಮಾಡಕ್ ಹೋಗೋದಿಲ್ಲ. ಆದರೆ ನಮ್ಮ ಗದ್ದಿಗೆ ಏನೈತಲ್ಲ, ನಮ್ಮ ಕುಮಾರೇಶ್ವರ ಗದ್ದಿಗೆ ಒಂದು ರೇಟ್ ಕಟ್ಟಿದ್ರಲ್ಲ, ನೀವು ಒಂದು ರೇಟ್ ಕಟ್ಟಿದ್ರಲ್ಲ, ಅದಕ್ಕೆ ನನಗೆ ಆಕ್ರೋಶ ಐತಿ. ಬೇರೆ ಏನಿಲ್ಲ. ನೀವು ಕೋಟಿ ನೀವು ಎಷ್ಟರ ಏನಾರ ಮಾಡ್ಕೊರಿ, ಸಾಲ ತೆಗಿರ್ತೀರ, ಸಮಾಜ ನೋಡ್ಕೊತದ ಅದನ್ನ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಸಮಾಜ ಐತಿ, ಇಡೀ ಸಮಾಜ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿ ಬಂದಾಗ ಓಪನ್ ಆಗಿ ರಿಕ್ವೆಸ್ಟ್ ಮಾಡಿವ್ರಿ ಇವ್ರಿಗೆಲ್ಲರಿಗೂ, ಬುದ್ಧಿ ಬೇಡ,
ಆ ಮಠ ಬೇಡ ನಮಗೆ, ಈ ಮಠದಾಗ ಇದ್ದು ಬಿಡ್ರಿ, ಏನು ಮಾಡಬೇಡ್ರಿ, ನಮ್ಗೆ ಒಳ್ಳೇದು ಕೆಟ್ಟದ್ದು ಚಲೋದು ಕೆಟ್ಟದ್ದು ಇಷ್ಟ ಹೇಳ್ಕೊಂತ ಪ್ರಸಾದ ಮಾಡ್ರಿ, ನಮ್ಮ ಜೊತೆಗಿರ್ರಿ, ಏನು ಬೇಕು ಎಲ್ಲ ಐತಿ ಇಲ್ಲಿ, ಅಡ್ಡಾಡ್ಕೊಂತ ಆರಾಮ್ ಇದ್ದು ಬಿಡ್ರಿ, ನಿಮ್ಮನ್ನ ಹೂವಿನಂಗೆ ಇಟ್ಟಂಗೆ ಇಡ್ತಾರ ಇಲ್ಲಿ ಭಕ್ತರು. ಈ ಹಾನಗಲ್ ಸುತ್ತಮುತ್ತಲಿನ ಏನು ಗ್ರಾಮದ ಈ ಭಕ್ತರು ಅದಾರಲ್ಲ, ಅವ್ರ ನೆನೆಸಿನ ಕಣ್ಣ ನೀರು ಬರ್ತಾವ. ಅಷ್ಟೊಂದು ಭಕ್ತಿ ಭಾವ ಅವರಲ್ಲಿ ಐತಿ. ಅವ್ರನ್ನ ಹೂವಿನಾಗ ಇಟ್ಟಿಟ್ಟು ಪೂಜೆ ಮಾಡೋಂಥಷ್ಟು ಶಕ್ತಿನೂ ಐತಿ, ಎಲ್ಲಾನು ಐತಿ ಅವ್ರಿಗೆ. ಆದ್ರೆ ಅವ್ರ ಭಾವನೆಗಳಿಗೆ ಯಾಕೆ ಈ ರೀತಿ ತೊಂದರೆ ಯಾಕೆ ಕೊಡಾಕತ್ತೀರಿ ನೀವು? ನಾ ಕೇಳ್ತಾ ಇರೋದಷ್ಟೇ, ಅವ್ರ ಭಾವನೆಗಳಿಗೆ ಯಾಕೆ ಧಕ್ಕೆ ಕೊಡಾಕತ್ತೀರಿ ನೀವು? ಅವಾಗ ಹೇಳೇವಿ ಅದನ್ನ, ದಯವಿಟ್ಟು ಅದನ್ನ ಮಾಡಬೇಡ್ರಿ, ನೀವು ಇಲ್ಲಿ ಆರಾಮ ಇದ್ದು ಬಿಡ್ರಿ, ಬಿಟ್ಟು ಬಂದು ಬಿಡ್ರಿ ಅಂದ್ವಿ. ಇದಾದ ನಂತರ ಬಹಳಷ್ಟು ವ್ಯವಹಾರಗಳು ನಮ್ಮ ಕಣ್ಣಿಗೆ ಕಿವಿಗೆ ಬಿದ್ದವು, ಬಹಳಷ್ಟು ಕಿವಿಗೆ ಬಿದ್ದವು. ಅಂತ ಕಂತೆಗಳ ಸುದ್ದಿ ಸಾಕಷ್ಟು. ದಯವಿಟ್ಟು ತಾವು ತಿಳಿಸ್ಬೇಕು. ಇವತ್ತ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಇಷ್ಟೇ. ದಯವಿಟ್ಟು ಮಾನ್ಯ ಪೂಜ್ಯ ಗುರುಗಳು ಮತ್ತು ಸಂಬಂಧಪಟ್ಟಂತಹ ಸಮಾಜದ ಎಲ್ಲ ಹಿರಿಯರು ಶ್ರೀಮಠಕ್ಕೆ ಬರಬೇಕು, ಸರ್ವ ಭಕ್ತರನ್ನ ಕರಿಬೇಕು, ಸ್ಪಷ್ಟೀಕರಣ ಜೊತೆ ಲೆಕ್ಕದ ಜೊತೆಗೆ ಏನು ಮಾಡಿದ್ರಿ ಪ್ರತಿಯೊಂದು ದಾಖಲಾತ್ಮಕಗಳನ್ನು ಕ್ಲಿಯರ್ ಆಗಿ ಕೊಡ್ರಿ. ಎಷ್ಟು ಆಸ್ತಿ ಇದ್ವು, ಎಷ್ಟು ರೊಕ್ಕ ಬಂದು, ಎಷ್ಟು ರೊಕ್ಕ ಖರ್ಚು ಮಾಡಿದ್ರಿ, ಎದೆದಕ್ಕೆ ಖರ್ಚು ಮಾಡಿದ್ರಿ, ದಾಖಲಾತಿಗಳ ಮೂಲಕ ಕೊಟ್ಟು ನಮ್ಮನ್ನ ನಾವೇನಾದ್ರೂ ಅದರೊಳಗೆ ನಾವು ತಪ್ಪು ಮಾಡಿದ್ರೆ ನಾವು ನಿಮ್ಮ ಕಾಲು ಬಿದ್ದು ಹೋಗ್ತೇವೆ. ನೀವೇನಾದ್ರೂ ತಪ್ಪಿದ್ರೆ ಸಮಾಜ ಏನು ಹೇಳ್ತದೆ ಅದನ್ನು ದಯವಿಟ್ಟು ತಾವು ಕೇಳ್ತೀರಿ ಅಂತ